ಅರ್ಪಿತಾ, ಪಟ್ನ ಈ ಮಟರ್ ಚೋಲೆ ಎಕ್ಸ್ಪ್ಲೇನ್ ಮಾಡು. ಹಿಂಗ್ ಹೋಗಿ ಹಿಂಗ್ ಬರ್ತದ. ಸರಿ ಆಯ್ತು. ಇವತ್ತು ಸಿಂಪಲ್ ಆಗಿ ದೆಲ್ಲಿಯ ಫೇಮಸ್ ಮಟರ್ ಚೋಲೆ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಒಂದು ಬೌಲ್ ನೆನೆಸಿರೋ ಬಿಳಿ ಬಟಾಣಿ, 2 ಆಲೂಗಡ್ಡೆಗೆ ಬಟಾಣಿ ಮುಳುಗೋಷ್ಟು ಮಾತ್ರ ನೀರನ್ನ ಹಾಕಿ, 1 ಚಿಟಿಕೆ ಅಡಿಗೆ ಸೋಡಾ ಹಾಕಿ ಕುಕ್ಕರ್ನಲ್ಲಿ 5ರಿಂದ 6 ವಿಷಲ್ ಕೂಗಿಸ್ಕೋಬೇಕು. ಅಡಿಗೆ ಸೋಡಾ ಹಾಕೋದ್ರಿಂದ ಬಟಾಣಿ ಸ್ವಲ್ಪ ಮೆತ್ತಗೆ ಆಗುತ್ತೆ. ಈಗ ಒಂದು ಬಾಣಲೆಲಿ 2 ಸ್ಪೂನ್ ಎಣ್ಣೆಗೆ ಅರ್ಧ ಸ್ಪೂನ್ ಜೀರಿಗೆ ಹಾಕಿ, ಜೀರಿಗೆ ಎಲ್ಲ ರೋಸ್ಟ್ ಆದ್ಮೇಲೆ ಉದ್ದಗೆ ಹೆಚ್ಚಿರೋ ಈರುಳ್ಳಿನ ಹಾಕಿ, ಈರುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಆಮ್ಚೂರ್ ಪೌಡರ್, ಕರಿಮೆಣಸು ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿ ಫ್ಲೇಮ್ನ ಆಫ್ ಮಾಡಬೇಕು. ಈಗ ಒಂದು ಬೌಲ್ನಲ್ಲಿ ಬೇಯಿಸಿದ ಆಲೂಗಡ್ಡೆ ಹಾಗೆ ಬಟಾಣಿನ ಹಾಕಿ ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಮಾಡಿಟ್ಕೊಂಡಿರೋ ಈರುಳ್ಳಿ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಟಾಣಿನ ಪೂರ್ತಿಯಾಗಿ ಮ್ಯಾಶ್ ಮಾಡಬಾರ್ದು, ಸ್ವಲ್ಪ ಕಾಳು ಅದರಲ್ಲೇ ಉಳ್ಕೊಂಡಿರಬೇಕು. ಈರುಳ್ಳಿ ಮಸಾಲೆನ ಹಾಕಿದ್ಮೇಲೆ ಬಟಾಣಿ ಬೇಯಿಸಿಟ್ಕೊಂಡಿರೋ ನೀರನ್ನ ಗ್ರೇವಿ ಕನ್ಸಿಸ್ಟೆನ್ಸಿ ನಿಮಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ 1 ಸೌಟ್ನಷ್ಟು ಮಾತ್ರ ನೀರನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೀಗ ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ತುಂಬಾನೇ ಟೇಸ್ಟಿಯಾಗಿರೋ ಮಟರ್ ಚೋಲೆ ರೆಡಿ ಆಗುತ್ತೆ. ಮನೇಲಿ ತುಂಬಾನೇ ಕಾಮನ್ ಆಗಿ ಮಾಡೋ ಪಲ್ಯ, ಕೂರ್ಮಾ ಎಲ್ಲ ಬೇಜಾರಾಗಿದ್ರೆ ಇದನ್ನ ಒಂದ್ಸತಿ ಖಂಡಿತ ಟ್ರೈ ಮಾಡಿ. ಆತನ್ವ ನಿಂದೆಲ್ಲ. ತಾಯಿಲಿ ಒಂದಿಟ್ಟು ಟೇಸ್ಟ್ ಮಾಡ್ತೀನಿ. ಅರ್ಪಿತಾ, ನೀ ಹೇಳ್ದಂಗ ಪಲ್ಯ ಗಿಲ್ಯ ಎಲ್ಲ ಭಾಳ ಬ್ಯಾಸರ ಆಗೈತಿ ನೋಡು. ಇದು ಅಲ್ಟಿಮೇಟ್ ಆಗೈತಿ ನೋಡು.